ಉಡುಪಿ ಬಸ್ ಸ್ಟ್ಯಾಂಡು, ಹೊಸ ಬಸ್ ಸ್ಟ್ಯಾಂಡು. ಕಂಪ್ಲೀಟ್ ಟೂರ್ ತೋರಿಸ್ತೀನಿ ಹೇಗಿದೆ ಬಸ್ ಸ್ಟ್ಯಾಂಡ್ ಒಳಗೆಲ್ಲ ಅಂತ. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಒಳಗೆ. ಇದು ಎಂಟ್ರೆನ್ಸ್, ಇದು ಬಸ್ ಸ್ಟ್ಯಾಂಡ್ದು. ಬಸ್ ಎಂಟ್ರೆನ್ಸ್ ಆ ಕಡೆ ಇದೆ, ಎಕ್ಸಿಟ್ ಈ ಕಡೆ ಇದೆ. ಇದು ಪಬ್ಲಿಕ್ಸ್ಗೆ ಎಂಟ್ರೆನ್ಸು, ಗ್ರೌಂಡ್ ಫ್ಲೋರ್. ಇದು ಎಸ್ಕಲೇಟರ್ ಕೂಡ ಇದೆ ವ್ಯವಸ್ಥೆ, ಬಟ್ ಏನೋ ಆನ್ ಮಾಡಿಲ್ಲ. ಲಿಫ್ಟ್ ಕೂಡ ಇದೆ ಅಂತ. ಕೆಳಗಿಂದ ಮೇಲೆ ಬಂದರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಸಿಗುತ್ತೆ ನಿಮಗೆ. ಫುಲ್ ಇನ್ನೂ ಎಂಟಿ ಥರ ಕಾಣ್ತಾ ಇದೆ. ಏನೇನು ವ್ಯವಸ್ಥೆ, ಸ್ಟೇರ್ ಕೇಸು, ಲಿಫ್ಟ್ ರೂಮು, ಡ್ರಿಂಕಿಂಗ್ ವಾಟ್ರು, ರಿಸರ್ವೇಷನ್ ಕೌಂಟರು, ಲೇಡೀಸ್ ರೆಸ್ಟ್ ರೂಮು, ಬೇಬಿ ಕೇರ್ ರೂಮು, ಟಾಯ್ಲೆಟ್ಸ್. ಅಂದರೆ ಲೆಫ್ಟ್ ಸೈಡ್ ಬಂದರೆ ನಿಮ್ಮ ಟಾಯ್ಲೆಟ್ಸ್ ಎಲ್ಲ ಇಲ್ಲ ಇದೆ. ಮೆನ್ ಆ್ಯಂಡ್ ವುಮೆನ್ ಬೋತ್. ಆ ಸ್ಟಾಲ್ಸ್ಗಳು. ಟೋಟಲ್ಲು 10 ಪ್ಲ್ಯಾಟ್ಫಾರ್ಮ್ಸ್ ಏನೋ ಇರಬೇಕು, ನೋಡ್ತಿದ್ದರೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಲೆಫ್ಟ್ ಸೈಡ್. ನೀವು ಮೇಲೆ ಕೆಳಗಿಂದ ಬಂದರೆ ಲೆಫ್ಟ್ ಸೈಡ್ಗೆ ಫಸ್ಟ್ ಪ್ಲ್ಯಾಟ್ಫಾರ್ಮ್ ಮಂಗಳೂರು ಕಡೆ, ಹಾಸನ್ನು, ಬೆಂಗಳೂರು, ಮೈಸೂರು, ಚಾಮರಾಜನಗರ, ಮಂಡ್ಯ, ಈ ಮಡಿಕೇರಿ ಹೋಗೋದು ಎಲ್ಲ ಈ ಕಡೆನೇ ಫಸ್ಟ್ ಪ್ಲ್ಯಾಟ್ಫಾರ್ಮು. ಸೆಕೆಂಡ್ ಪ್ಲ್ಯಾಟ್ಫಾರ್ಮ್ ಬಂದ್ಬಿಟ್ಟು ಕಾರ್ಕಳ, ಧರ್ಮಸ್ಥಳ, ಗುಂಡ್ಯ, ಸುಬ್ರಹ್ಮಣ್ಯ, ಹಾಸನ, ಬೆಂಗಳೂರು. ಇಲ್ಲಿ ಸೆಕೆಂಡ್ ಪ್ಲ್ಯಾಟ್ಫಾರ್ಮಲ್ಲೂ ಬೆಂಗಳೂರು ಯಾಕಿದೆ ಅಂದರೆ ಉಡುಪಿಯಿಂದ ಬೆಂಗಳೂರಿಗೆ ವಯ ಧರ್ಮಸ್ಥಳನೂ ಹೋಗುತ್ತೆ. ಕಾರ್ಕಳ, ಮೂಡುಬಿದ್ರಿ, ಧರ್ಮಸ್ಥಳ, ಸಕಲೇಶ್ಪುರ ಆ ರೂಟ್ ಬಸ್ಸಸ್ ಪ್ಲ್ಯಾಟ್ಫಾರ್ಮ್ 2. ಪ್ಲ್ಯಾಟ್ಫಾರ್ಮ್ 3 ಬಂದರೆ ಆಗುಂಬೆ, ತೀರ್ಥಹಳ್ಳಿ, ಶಿವಮೊಗ್ಗಗೆ ಆಗುಂಬೆ ಸಾರಿಗೆಗಳಿದ್ದಾವೆ. 10:15 ಹೋಗಿದೆ, ಅದು ಬಿಟ್ಟರೆ ಈಗ ಮಧ್ಯಾಹ್ನ 3 ಗಂಟೆಗೆ ಇರೋದು. ನೋಡಿ, ಇದು ಆಗುಂಬೆ, ತೀರ್ಥಹಳ್ಳಿ, ಶಿವಮೊಗ್ಗ, ಚಿಕ್ಕಮಗಳೂರು, ಶೃಂಗೇರಿ, ಬಾಳೆಹೊನ್ನೂರು, ಬೀರೂರು. ಇಲ್ಲಿದೆ ನೋಡಿ ಆಗುಂಬೆ ಸಾರಿಗೆ. ಇದೇ ಬಸ್ಸು ಹೋಗೋದು. ಇದು ಬಂದಿರಬೇಕೇನೋ ಅರ್ಲಿ ಮಾರ್ನಿಂಗ್ ಆ ಕಡೆಯಿಂದ, ಶಿವಮೊಗ್ಗದಿಂದ ಬೆಳಗ್ಗೆ ಬಿಡುತ್ತಲ್ಲಿ 5 o'clock ಏನೋ. ಅದೇ ಬಸ್ ಇರಬೇಕು. ಮತ್ತೆ ರಿಟರ್ನ್ ಇದೇ ಅನಿಸುತ್ತೆ 3:15 ಹೋಗೋದು. ಎಲ್ಲ KA-17 ದಾವಣಗೆರೆ RTO ರಿಜಿಸ್ಟ್ರೇಷನ್ನು. ಇದೇ ಬಸ್ಸಸ್ ನೋಡಿ ಆಗುಂಬೆ ಸಾರಿಗೆ ಅಂದರೆ. ನೋಡಿ ಫ್ರಂಟಲ್ಲಿ ಸಿಂಗಲ್ ಸೀಟ್ ಇದೆ. ಲಾಸ್ಟ್ ಟೈಮ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕುತ್ಕೊಂಡೆ, ಬಟ್ ಬಿಡಲ್ಲ, ಯಾಕಂದರೆ ಕಂಡಕ್ಟ್ರ್ ಕೂರ್ಬೇಕಂತೆ. ಸೊ ಇಲ್ಲೆಲ್ಲ ಕುತ್ಕೊಂಡು ಹೋಗಬೇಕಿತ್ತು, ಬಟ್ ಆಗಲ್ಲ. ಎಷ್ಟು ಇನ್ನೂ ನಾನು 5 hours ಏನು ಮಾಡಲಿ ಕೂತ್ಕೊಂಡು. ಶಿವಮೊಗ್ಗದಿಂದ ಬಂದಿದೆ ಉಡುಪಿಗೆ. ಶಿವಮೊಗ್ಗ, ತೀರ್ಥಹಳ್ಳಿ, ಆಗುಂಬೆ, ಹೆಬ್ರಿ, ಉಡುಪಿ. ಟೋಟಲ್ ನನಗೆ ಗೊತ್ತಿರೋಂಗೆ 1 2 3 4 5 6 ಟೋಟಲ್ 20 ಬೇಸ್ ಆದರೂ ಇದೆ. ಬೇ ಅಂದರೆ ಇದು ಬೇ ಅಂತಾರೆ. ಪ್ಲ್ಯಾಟ್ಫಾರ್ಮ್ ಅಂದರೆ ಇದು. ಒಂದು ಪ್ಲ್ಯಾಟ್ಫಾರ್ಮಲ್ಲಿ 3 to 4 ಬೇ ಕೊಟ್ಟಿರ್ತಾರೆ ಬಸ್ ನಿಲ್ಸಕ್ಕಂತ. ಪ್ಲ್ಯಾಟ್ಫಾರ್ಮ್ 4 ಬಂದ್ಬಿಟ್ಟು ಕುಂದಾಪುರ, ತೀರ್ಥಹಳ್ಳಿ, ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ, ಹೊಸಪೇಟೆ. ಇದು ಹುಲಿಕಲ್ ಘಾಟ್ ಮೇಲೆ ಹೋಗೋದು ಅನಿಸುತ್ತೆ, ಮಂತ್ರಾಲಯ, ಹುಲಿಕಲ್ ಘಾಟ್. ಈಗ ನಾನು ಅದೇ ಟ್ರೈ ಮಾಡಬೇಕು. ಇನ್ನೊಂದು ಬಂತು ನೋಡಿ ಶಿವಮೊಗ್ಗದಿಂದ ಬೆಳಗ್ಗೆ 2 ಗಾಡಿ ಬಿಡ್ತಾ. 5:05 6 ಗಂಟೆಗೇನೋ ಆ ಗಾಡಿ, ಸೆಕೆಂಡ್ ಗಾಡಿ ಇದು. ನೋಡಿ ಕಂಡಕ್ಟ್ರ್ ಕೂತಿದ್ರು ಮುಂದೆ. ಹಂಗೆ ಕುಂದಾಪುರ, ಭಟ್ಕಳ, ಅಂಕೋಲ, ಕಾರವಾರ, ಹುಬ್ಬಳ್ಳಿ, ಬೆಳಗಾವಿ, ಪೂನಾ, ಮುಂಬೈ, ಹೈದರಾಬಾದ್ ಎಲ್ಲ ಲಾಂಗ್ ರೈಡರ್ಸ್. ಇದೆಲ್ಲ ಟುವರ್ಡ್ಸ್ ನಾರ್ತು, ಈ ಮುರುಡೇಶ್ವರ ಸೈಡ್ ಹೋಗೋದು ಕಡೆ. ಪ್ಲ್ಯಾಟ್ಫಾರ್ಮ್ 5. ಪ್ಲ್ಯಾಟ್ಫಾರ್ಮ್ 6 ಕೂಡ ಸೇಮೇ, ಕುಂದಾಪುರ, ಭಟ್ಕಳ. ಈ ಜಮಖಂಡಿ, ಹುಬ್ಳಿಯಿಂದ ಡೈವರ್ಷನಾಗಿ ಜಮಖಂಡಿ, ನಾರ್ತ್ ವೆಸ್ಟ್ ಕಡೆ ಹೋಗುತ್ತಲ್ಲ, ಅದೆಲ್ಲ ಈ ಕಡೆ ನಿಲ್ಲಿಸುತ್ತೆ. ಟೋಟಲ್ 6 7 ಇದೆಯಾ? ಟೋಟಲ್ 6 ಪ್ಲ್ಯಾಟ್ಫಾರ್ಮ್ಸು. ಇದು ಕಾರ್ಗೋ ಸರ್ವಿಸ್ ಕೂಡ ಇದೆ ನೋಡಿ. ಇಲ್ಲಿ ನೀವು ಏನಾದರೂ ಪಾರ್ಸಲ್ಸ್ ಕಳಿಸ್ಬೇಕಂದ್ರೆ ಇಲ್ಲಿಗೆ ಬಂದು ಕೊಡಿ, ಡೀಟೇಲ್ಸ್ ಹಾಕಿ ಅವರೇ ಕಳಿಸ್ತಾರೆ ಥ್ರೂ ಬಸ್. ಕಾರ್ಗೋ ಸರ್ವಿಸು ಎಲ್ಲ ಬಸ್ ಸ್ಟ್ಯಾಂಡ್ಸಲ್ಲೂ ಇರುತ್ತೆ. KSRTC, NEKRTC ಮೇಲೆ ಅದು ಇನ್ನೂ ಚೇಂಜ್ ಮಾಡಿಲ್ಲ ಅವರು. KKRTC ಮಾಡಬೇಕಲ್ಲ, ಅವಾಗ ಮಾಡಿದ್ದು ಕಾರ್ಗೋ. ಇನ್ನು ಅವಾಗ NEKRTC ಅಂತಲೇ ಇತ್ತು. ಇನ್ನು ಸ್ಟಾಲ್ಸು ಮ್ಯಾಪ್ ಒಂದು ಹಾಕಿದ್ದಾರೆ, ಲೈಕ್ ಪಬ್ಲಿಕ್ಸ್ಗೆ ಈಸಿ ಆಗಲಿ ಅಂತ. ಲೈಕ್ ಇಲ್ಲಿ ಟೂರಿಸ್ಟ್ ಎಲ್ಲ ಸ್ಪಾಟ್ಸ್ ಇದೆ ಅಲ್ಲ, ದೇವಸ್ಥಾನಗಳು, ಟೂರಿಸಮು. ಅದಕ್ಕೆ ಇದು ಕಂಡಕ್ಟ್ರು ಯಾರೋ ರಾಜಹಂಸ ಓಲ್ವ ಇದ್ದಂಗಿದ್ದಾರೆ. ಯಾರೋ ಬಸ್ ಬಂತ? ಬಂದಿದೆ ಅಲ್ಲ. ಅರ್ಲಿ ಮಾರ್ನಿಂಗ್ ಬಿಡುತ್ತೆ ಕಾರವಾರ 4:30 5 o'clock. ಆ ಬಸ್ ಇದು.
ಕಾರವಾರ ಟು ಮಂಗಳೂರು ಗಾಡಿ. ಕಾರವಾರ, ಅಂಕೋಲ, ಕುಮಟಾ, ಹೊನ್ನಾವರ, ಭಟ್ಕಳ, ಕುಂದಾಪುರ, ಉಡುಪಿ, ಮಂಗಳೂರು ಸೆಕೆಂಡ್ ಡಿಪೋ ಅವ್ರಿಗೆ ಆಪ್ರೇಟ್ ಮಾಡ್ತಾ ಇರೋದು. ಬೈ ಆಕ್ಸೆಲ್ ಗಾಡಿ. ಬೆಳಗ್ಗೆ ಬಿಟ್ಟಿರುತ್ತೆ. ರಿಸರ್ವೇಷನ್ ಸಿಗುತ್ತೆ ನೋಡಿ ನೀವು KSRTC.in ಹೋಗಿ ಕಾರವಾರ ಟು ಮಂಗಳೂರು ಹಾಕಿ ಅರ್ಲಿ ಮಾರ್ನಿಂಗ್ ಸಿಗುತ್ತೆ ನಿಮಗೆ. ಜನನೂ ಹಂಗೆ ಇದ್ದಾರೆ ನೋಡಿ ಇಲ್ಲಿ ಬಸ್ಸಲ್ಲಿ. ತುಂಬ ಡಿಮ್ಯಾಂಡ್ ಇರಬೇಕು. ಇನ್ನೊಂದು ಮಂಗಳೂರು ಟು ಕುಮಟಾನು ಬಿಟ್ಟಿದ್ರು ಅವಾಗ. B9 ಆಪ್ರೇಟ್ ಆಗ್ತಿತ್ತು ಅವಾಗ, ಲಾಸ್ಟ್ ಇಯರ್ ಅನಿಸುತ್ತೆ. ಏನು ಕ್ಯಾನ್ಸಲ್ ಮಾಡೋರೋ ಗೊತ್ತಿಲ್ಲ. ಇನ್ನು ಶಿರಸಿಗೆ ಒಂದಿದೆ, ಮಧ್ಯಾಹ್ನ ಬಿಡ್ಬೋದು ಮಂಗಳೂರು ಟು ಶಿರಸಿ ಒಂದಿದೆ. ಮತ್ತು ಈ ಮಧ್ಯದಲ್ಲಿ ಹೊಸದುರ್ಗ ಟು ಮಂಗಳೂರು ಇದೇ ಥರ ಬೈ ಆಕ್ಸೆಲ್ ಗಾಡಿ ಬಿಟ್ಟಿದ್ರು. ಅದು ವರ್ಕಿಂಗಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ನೋಡಿ ಗೈಸ್, ನೀವು ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೌದತ್ತಿ ಗಾಡಿ ಬಂತು ನೋಡಿ, ಮಂಗಳೂರು ಟು ಸೌದತ್ತಿ ಗಾಡಿ. ರಾಜಹಂಸ ಬಸ್ ಬಂದಿದೆ. ಮೋಸ್ಟ್ ಪ್ರಾಬಬ್ಲಿ ಕುಂದಾಪುರಿಂದ ಬಂದಿರಬಹುದು. ಕುಂದಾಪುರ ಡಿಪೋ ಇದೆ. ಕುಂದಾಪುರ ತಿರುಪತಿ ಗಾಡಿ. ಟೈಮ್ ಎಷ್ಟು? 11:20. ಲಾಂಗ್ ರೈಡರ್ ನೋಡಿ ಇದು. ಕುಂದಾಪುರ ತಿರುಪತಿ ಆಲ್ಮೋಸ್ಟ್ 700+ ಬರುತ್ತೆ ಕಿಲೋಮೀಟರು. 700 ಹತ್ರ. ಕುಂದಾಪುರ, ಉಡುಪಿಯಿಂದ ಕಾರ್ಕಳ 6 ರೂಟಲ್ಲಿ ಹೋಗುತ್ತೆ. ಕಾರ್ಕಳ, ಮೂಡುಬಿದಿರೆ, ಧರ್ಮಸ್ಥಳದಿಂದ ಸಕಲೇಶ್ಪುರ, ಹಾಸನ, ಚನ್ನರಾಯಪಟ್ಟಣ, ಬೆಂಗಳೂರು, ಚಿತ್ತೂರು, ತಿರುಪತಿ, ಕುಂದಾಪುರ ಟು ತಿರುಪತಿ ರಾಜಹಂಸ ಬಸ್. ಕುಂದಾಪುರಿಂದ ಬೆಂಗಳೂರಿಗೆ ಆಲ್ಮೋಸ್ಟ್ 450 ಹತ್ರ ಬರುತ್ತೆ. ಪ್ಲಸ್ ಅಲ್ಲಿನ 250 ಆ್ಯಡ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ 700 ಮೇಲೆ. ಇದು ಬಂದುಬಿಟ್ಟು ಬೆಂಗಳೂರು ಗಾಡಿನೇ. 11:30ಗೆ ಬಂದಿದೆ ಪ್ಲ್ಯಾಟ್ಫಾರ್ಮ್ಗೆ. ಎಷ್ಟು ಗಂಟೆ? 11:45 ಗಾಡಿನ ಗೊತ್ತಿಲ್ಲ ನನಗೂ. ಉಡುಪಿಯಿಂದ ಸ್ಟಾರ್ಟ್ ಆಗ್ತಿದೆ. ಉಡುಪಿ ಡಿಪೋ ಯಾವುದದು? ಇದು ಇಲ್ಲೇ ಬರ್ತಿದೆಯಲ್ಲ, KS09. ಮೈಸೂರಿಂದ ಬಂದಿದೆ. ಗೋಕರ್ಣ ಗಾಡಿನ ಸರಿ ನೋಡೋಣ, ಹಿಂದಕ್ಕೆ ಬರಲಿ. ಉಡುಪಿ ಟು ಬೆಂಗಳೂರು. ಗೋಕರ್ಣ ಆದರೆ ಆ ಕಡೆ ಇರುತ್ತೆ. ಎಲ್ಲಿಂದ ಬಂದಿದೆ ಇದು? ಮೈಸೂರಿಗೆ ಹೋಗ್ತಿದೆ. ಉಡುಪಿ ಟು ಬೆಂಗಳೂರು ಗಾಡಿ. ಸೇಮ್ ಹಾಸನ್ನು ಮಂಗಳೂರು ಮೇಲೆ ಹೋಗುತ್ತೆ. ಧರ್ಮಸ್ಥಳ ಅಲ್ಲ ಅನಿಸುತ್ತೆ. ಧರ್ಮಸ್ಥಳ ಆಗಿದೆ, ಆ ಕಡೆ ಪ್ಲ್ಯಾಟ್ಫಾರ್ಮಲ್ಲಿ ಹಾಕಿರೋರು. ಇನ್ನೊಂದು ವಾಯುವ್ಯ ಗಾಡಿ ಬಂತು. ಗೋಕರ್ಣದಿಂದ ಬಂದಿದೆ. ಗೋಕರ್ಣ ಟು ಮೈಸೂರು ಗಾಡಿ. ಇನ್ನೊಂದು ಗಾಡಿ ಬಂತು. ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ. ಅಂಕೋಲ ಟು ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ. ಸುಳ್ಯ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾವ್ರೆ. ಅಂಕೋಲ, ಕುಮಟಾ, ಹೊನ್ನಾವರ, ಭಟ್ಕಳ, ಕುಂದಾಪುರ, ಉಡುಪಿ, ಕಾರ್ಕಳ, ಮೂಡುಬಿದಿರೆ, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ. 2 ನೋಡಿ. ಇದು ಅಂಕೋಲ, ಕುಮಟಾ, ಹೊನ್ನಾವರ. ನೀವು ಗೋಕರ್ಣ ಹೋಗ್ಬೇಕಂದ್ರೆ ಕುಮಟಾ ಇಳ್ಕೊಳ್ಳಿ. ಅಲ್ಲಿಂದ ಮುರುಡೇಶ್ವರ ಆದರೆ ಮುರುಡೇಶ್ವರ ಕ್ರಾಸ್ ಇಳ್ಕೊಳ್ಳಿ. ಇನ್ನು ಉಡುಪಿ ಬಂದು ಶ್ರೀಕೃಷ್ಣ, ಧರ್ಮಸ್ಥಳ, ಮಂಜುನಾಥ, ಸುಬ್ರಹ್ಮಣ್ಯ ಎಲ್ಲ ದರ್ಶನವೂ ಆಗುತ್ತೆ ನೋಡಿ ಈ ಬಸ್ ಅಲ್ಲಿಂದ ಇಲ್ಲಿವರೆಗೂ. ನೋಡಿ, ಇದು ಹುಬ್ಬಳ್ಳಿಯಿಂದ ಬಂದಿದೆ. ಅರ್ಲಿ ಮಾರ್ನಿಂಗ್ ಬಿಟ್ಟಿರುತ್ತೆ ಹುಬ್ಬಳ್ಳಿ. ಈ ಟೈಮ್ ಬಂದುಬಿಟ್ಟು 11:47. ನಂಗೆ ಗೊತ್ತಿರೋ ಬೆಳಗ್ಗೆ ಬಿಟ್ಟಿರುತ್ತೆ. ಹುಬ್ಬಳ್ಳಿಯಿಂದ ಧರ್ಮಸ್ಥಳಕ್ಕೆ ಹೋಗ್ತಾಯಿದೆ. ಧರ್ಮಸ್ಥಳ ಡಿಪೋ ಗಾಡಿ. ಹುಬ್ಬಳ್ಳಿ, ಶಿರಸಿ, ಕುಮಟಾ, ಭಟ್ಕಳ, ಕುಂದಾಪುರ, ಉಡುಪಿ, ಕಾರ್ಕಳ, ಮೂಡುಬಿದಿರೆ, ಧರ್ಮಸ್ಥಳ. ಇನ್ನೊಂದು 2-2.5 ಗಂಟೆ 2:30 ಹಂಗೆ ಹೋಗ್ಬೋದು ಅನ್ಕೊತೀನಿ ಧರ್ಮಸ್ಥಳಕ್ಕೆ. ಇಲ್ಲಿಂದ ಒಂದು 2 ಅವರ್ ಆದರೂ ಬೇಕೇ ಬೇಕು. 2-2.5 ಗಂಟೆಗೆ ಧರ್ಮಸ್ಥಳಕ್ಕೆ. 12 o'clock ಬಿಡುತ್ತೆ ಅನ್ಕೊತೀನಿ. ಅದು ಧರ್ಮಸ್ಥಳಕ್ಕೆ ಹೋಗ್ತಾಯಿದೆ. ಅದು ಬಂದಿರೋದು ಅಂಕೋಲ ಟು ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ. ಸುಳ್ಯ ಡಿಪೋ ಅವ್ರದ್ದು, ಪುತ್ತೂರು ಡಿವಿಷನ್. ಮಂದರ್ತಿ ಟು ಬೆಂಗಳೂರ. ಮಂದರ್ತಿ, ಹೆಬ್ರಿ, ಕಾರ್ಕಳ, ಧರ್ಮಸ್ಥಳ, ಬೆಂಗಳೂರು. ರೂಟ್ ಯಾವುದಿದು ಗೊತ್ತಾಗಲಿಲ್ಲ. ಧರ್ಮಸ್ಥಳ ಬಸ್. ಕಾರವಾರ ಟು ಧರ್ಮಸ್ಥಳ ಗಾಡಿ. ಇದು ನೋಡಿ, ಇದು ರೂಟು ಉಡುಪಿ ಟು ಚಿಕ್ಕಮಗಳೂರು ಗಾಡಿ. ಉಡುಪಿ, ಮಣಿಪಾಲ, ಮೂಡುಬಿದಿರೆ, ಕಾರ್ಕಳ, ಮೂಡುಬಿದಿರೆ, ಅಲ್ಲಿಂದ ಉಜಿರೆ ಹೋಗಿ, ಉಜಿರೆಯಿಂದ ಚಾರ್ಮಡಿ ಘಾಟು, ಮೂಡಿಗೆರೆಯಿಂದ ಚಿಕ್ಕಮಗಳೂರು ಡೈರೆಕ್ಟಾಗಿ ಹೋಗ್ಬೋದು. ಬಟ್ ಆಲ್ದೂರಿಂದ ಹೋಗುತ್ತಿದ್ದು. ಮೂಡಿಗೆರೆಯಿಂದ ಲೆಫ್ಟ್ ಟರ್ನು, ಆಲ್ದೂರಿಂದ ಚಿಕ್ಕಮಗಳೂರು. ಟೈಮ್ ಬಂದುಬಿಟ್ಟು 12 o'clock PM ಮಧ್ಯಾಹ್ನ ಆಗಿದೆ. ಇದು ಬಂದುಬಿಟ್ಟು ಕಾರವಾರ ಟು ಧರ್ಮಸ್ಥಳ ಗಾಡಿ. ಬೆಳಗ್ಗೆ 7 ಗಂಟೆಗೆ ಬಿಡುತ್ತಂತೆ ಕಾರವಾರ, ಅಂಕೋಲ, ಕುಮಟಾ, ಭಟ್ಕಳ, ಕುಂದಾಪುರ, ಉಡುಪಿ, ಮೂಡುಬಿದಿರೆ, ಕಾರ್ಕಳ, ಧರ್ಮಸ್ಥಳ, ಸುಬ್ರಹ್ಮಣ್ಯವರೆಗೂ ಹೋಗುತ್ತೆ. ಆವಾಗಲೇ ಒಂದು 40 ಮಿನಿಟ್ಸ್ ಬಿಫೋರು ಅಂಕೋಲ ಟು ಸುಬ್ರಹ್ಮಣ್ಯ ನೋಡಿದ್ರಿ ಬಸ್ಸು. ಇದು ಬಂದ್ಬಿಟ್ಟು ಕಾರವಾರ ಟು ಸುಬ್ರಹ್ಮಣ್ಯ. ಎಲ್ಲಿ? ಕರ್ನಾಟಕ ಗೋವಾ ಬಾರ್ಡ್ರ್, ಅಲ್ಲಿಂದ ಬರ್ತಾ ಇರೋದು.
12:20 ಟೈಮು. ಉಡುಪಿ ಬಸ್ ಸ್ಟ್ಯಾಂಡು. ಕುಂದಾಪುರದಿಂದ ಮೈಸೂರಿಗೆ ಬಿಟ್ಟಿದ್ದಾರೆ ನೋಡಿ ರಾಜಹಂಸ ಗಾಡಿ. ಮಂಗಳೂರು ಡಿವಿಷನ್ ಕುಂದಾಪುರ ಡಿಪೋ. ನನಗೆ ಗೊತ್ತಿರೋಂಗೆ ಅರೌಂಡ್ 11:15 ಬಿಟ್ಟಿರುತ್ತೆ. 11:15 ಕುಂದಾಪುರ, ಉಡುಪಿ, ಮಂಗಳೂರು, ಪುತ್ತೂರು, ಸುಳ್ಯ, ಮಡಿಕೇರಿ, ಕುಶಾಲನಗರ, ಹುಣಸೂರು, ಮೈಸೂರು. ಕುಂದಾಪುರ ಟು ಮೈಸೂರು ರಾಜಹಂಸ ಬಸ್, ಕುಂದಾಪುರ ಡಿಪೋ, ಮಂಗಳೂರು ಡಿವಿಷನ್. ಆವಾಗಲೇ ನೀವು ಗೋಕರ್ಣ ಸುಬ್ರಹ್ಮಣ್ಯ ನೋಡಲಿಲ್ವಲ್ಲ, ಇದು ನೋಡಿ, ಇದು ಕುಕ್ಕೆ ಸುಬ್ರಹ್ಮಣ್ಯ ಟು ಗೋಕರ್ಣ. ಇದು ಅವಾಗ ಬೆಳಗಿಂದ ನೀವು ಈ ವಿಡಿಯೋದಲ್ಲಿ ನೋಡಿರ್ತೀರ. ಒಂದು ಆಂಕೋಲ ಟು ಸುಬ್ರಹ್ಮಣ್ಯ, ಒಂದು ಕಾರವಾರ ಟು ಸುಬ್ರಹ್ಮಣ್ಯ, ಇದು ನೋಡಿ ಗೋಕರ್ಣ ಟು ಸುಬ್ರಹ್ಮಣ್ಯ. ಅಂದರೆ ಈಗ ಸುಬ್ರಹ್ಮಣ್ಯನೇ ಗೋಕರ್ಣ ಹೋಗ್ತಾಯಿದೆ. ಸುಬ್ರಹ್ಮಣ್ಯ, ಉಪ್ಪಿನಂಗಡಿ, ಮಂಗಳೂರು, ಧರ್ಮಸ್ಥಳ ಬರಲ್ಲ. ಇದು ಉಪ್ಪಿನಂಗಡಿ ಮೇಲೆ ಮಂಗಳೂರು ಬಂದುಬಿಡುತ್ತೆ. ಮಂಗಳೂರು, ಉಡುಪಿ, ಕುಂದಾಪುರ, ಭಟ್ಕಳ, ಕುಮಟಾ, ಗೋಕರ್ಣ. ಕುಮಟಾ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾಯಿರೋದು. ಟೈಮ್ ಬಂದುಬಿಟ್ಟು 12:20 ಉಡುಪಿಗೆ ಬಂದಿದೆ ಫ್ರಮ್ ಕುಕ್ಕೆ ಸುಬ್ರಹ್ಮಣ್ಯ. ಫೈನಲಿ ಬಸ್ಸು ಬಂತು. ಇದೇ ಬಸ್ಸಲ್ಲಿ ಹೋಗೋದು, ಇದೇ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೀನಿ ಈಗ. ಶೃಂಗೇರಿ ಗಾಡಿ, ಬಾಳೆಹೊನ್ನೂರು, ಕೊಪ್ಪ.